ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್ ಆಫ್ಟರ್ ಅ ಲಾಂಗ್ ಡೇ. ನಾನು ಇಷ್ಟು ದಿನ ವ್ಲಾಗ್ ಯಾಕೆ ಮಾಡಿಲ್ಲ ಅಂತ ನಾನೇನು ಹೇಳೋಕ್ಕೋಗಲ್ಲ. ಇನ್ಮೇಲೆ ದಿನ ವ್ಲಾಗ್ಸ್ ಬರ್ತಾ ಇರ್ತದೆ ಮತ್ತು ನಮ್ಮ ಅಮ್ಮನ ಜೊತೆನೂ ರೀಲ್ಸ್ ಬರ್ತಿರ್ತದೆ. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ಪಕ್ಷ ಅಂದರೆ ಎಲ್ಲರೂ ಪಿತೃಪಕ್ಷ ಟೈಮಲ್ಲಿ ಮಾಡಿದ್ರೆ ನಾವು ಹೋಲಿ ಹಬ್ಬದಲ್ಲಿ ಮಾಡ್ತೀವಿ. ಹೋಲಿ ಹಬ್ಬಕ್ಕಲ್ದಿ ಮಾಡ್ತೀವಿ. ಇವತ್ತು ಹಬ್ಬ ಆಗಿದ್ದ ಕಾರಣದಿಂದ ದೇವ್ರ ಮನೆಯನ್ನು ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ನೆಕ್ಸ್ಟು ಜೋಗಪ್ಪ ಅವ್ರು ಬಂದರು, ನಮ್ಮ ಮನೆ ದೇವ್ರನ್ನ ಪೂಜಿಸ್ಕೊಂಡು ನಾವು ಮತ್ತು ಅದೇನೋ ಊದ್ರು, ಅದೇನು ಅಂತ ನನಗೂ ಇನ್ನೂ ಗೊತ್ತೇ ಇಲ್ಲ. ಗೊತ್ತಿದ್ದರೂ ಕಾಮೆಂಟ್ ಮಾಡಿ. ಹಂಗೆ ಕಿಚನ್ ಡಿಪಾರ್ಟ್ಮೆಂಟ್ ಕಡೆ ಬಂದೆ. ಅಲ್ಲಿ ಹುಳಿಕಾಯಿ ಪಲ್ಯ, ಸಾಂಬಾರು, ಕೋಸಂಬರಿ, ಪಾಯಸ ಮತ್ತು ವಡೆ ಎಲ್ಲ ರೆಡಿ ಆಗಿತ್ತು. ಹಂಗೆ ನಮ್ಮ ನಮ್ಮ ತಂಗಿ ಜಗಳ ಏನ್ ಮಕ್ಳು ನೀವು ಹೋಗ್ರ ಕಡೆಗೆ, ನೆಮ್ಮದಿಯಾಗಿ ಇರಕ್ಕೂ ಬಿಡಲ್ದಿರಮ್ಮ, ಕತ್ತು ಬಿಡಮ್ಮ. ಆಮೇಲೆ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ಎಲ್ಲ ಬಂದರು. ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಹಂಗೆ ನಾನು ಈ ಕಡೆ ಬಂದು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದೆ. ಹಂಗೆ ಈ ಕಡೆ ನಮ್ಮ ಅಮ್ಮನೂ, ನಮ್ಮ ಅಪ್ಪ, ನಮ್ಮ ತಂಗಿ ಎಲ್ಲನೂ ಪೂಜೆನ ಮಾಡಿದ್ರು. ಈವನ್ ಈ ಕಡೆ ನಮ್ಮ ಅಣ್ಣನೂ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಆಮೇಲೆ ನಮ್ಮ ದೊಡ್ಡಪ್ಪನೂ ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಮ್ಮ ದೊಡ್ಡಮ್ಮನ ಪೂಜೆನ ಮಾಡಿ ಧೂಪ ಹಾಕಿ ಕಿಟಕಿನೆಲ್ಲ ಬಂದ್ ಮಾಡಿ ಬಾಕ್ಲನ್ನೆಲ್ಲ ಹೊಚ್ಚಿ ಈಚೆ ಬಂದು ಇದು ನಮ್ಮ ಕಡೆ ಪದ್ಧತಿ. ನಾವು ಈ ಥರ ಬಾಕ್ಲು ತಟ್ಬಿಟ್ಟೆ ಒಳಗಡೆ ಹೋಗ್ಬೇಕು. ನಾವು ಧೂಪನ ರೂಮಲ್ಲಿ ಹಾಕಿದ್ದೀವಿ. ಸೊ ರೂಮ್ ಬಾಕ್ಲನ್ನು ಮತ್ತೆ ನಾವು ಬರ್ತಿದ್ದೀವಿ ಅಂತ ತಟ್ಟಿ ಬಾಕ್ಲು ತೆಗಿಬೇಕು. ಸಡನ್ನಾಗಿ ಹೋಗ್ಬಾರ್ದಂತೆ. ಯಾಕಂದರೆ ಸಡನ್ನಾಗಿ ಹೋಗ್ಬಿಟ್ರೆ ಅಲ್ಲಿ ನಮ್ಮ ಕಣ್ಮುಂದೆ ಕಾಣ್ಬಿಡ್ತಾರಂತೆ. ಇದು ಎಷ್ಟೊಂದು ಊರಲ್ಲಿ ನಡೆದಿದೆ, ಈ ಥರ ಸ್ಟೋರಿ ಎಲ್ಲ ಕೇಳ್ಪಟ್ಟಿದ್ದೀವಿ. ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ದೋ, ಏನಾದರೂ ಅವರು ಏನಾದರೂ ಬಿಟ್ಟು ಹೋಗಿರ್ತಾರಂತೆ, ಇಲ್ಲಾಂದರೆ ಏನಾದರೂ ತಿನ್ಕೊಂಡು ಹೋಗಿರ್ತಾರಂತೆ. ಹಂಗೆ ಎಲ್ಲ ಚೆಕ್ ಮಾಡ್ದೋ ಏನೇನಾಗಿದೆ ಏನು ಅಂತ. ನಮ್ಮ ಅತ್ತಿಗೆ ಬಂದೆ ಇವ್ರೆ. ಪಾಪು ಹಾಯ್ ಮಾಡು. ಹಾಯ್. ನಮ್ಮ ದೊಡ್ಡಮ್ಮಂದು ಊಟ ಮುಗ್ದಿತ್ತು. ಸೊ ನಮ್ಮ ಅಣ್ಣನೂ ನಮ್ಮ ದೊಡ್ಡಪ್ಪ ಮ್ಯಾಚ್ ನೋಡ್ಕೊಂಡು ಊಟ ಮಾಡ್ತಾಯಿದ್ರು. ಹಂಗೆ ನಮ್ಮ ಇನ್ನೊಂದು ದೊಡ್ಡಮ್ಮನೂ ಕೂಡ ಬಂದು ಅವರು ಊಟ ಮಾಡ್ತಾಯಿದ್ರು. ಹಂಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂದ್ಬಿಟ್ಟು ನಮ್ಮ ಪಾಪು ಕೈಯಲ್ಲಿ ಡ್ಯಾನ್ಸ್ ಮಾಡಿಸ್ತು. ಗುಡ್ಡೆ ಬಿಸ್ಕೆಟು, ಬೀಡಿ ಇಕ್ಕಿದ್ದೀವಿ, ಎಲ್ಲ ಇಕ್ಕಿದ್ದೀವಿ, ಎಲ್ಲ ತಿನ್ಕೊಂಡು ಹೋಗಿದ್ಯಾ. ನಮ್ಮ ತಂಗಿ ಅವ್ರ ತಾತಾಜಿ ಹತ್ರ ಮಾತಾಡ್ತಾಯಿದ್ರು. ಇಷ್ಟ ನಮ್ಮ ದೊಡ್ಡಮ್ಮನ ನಮ್ಮ ಅಣ್ಣ ಹೋದ್ರು. ಅವ್ರಿಗೆ ಬಾಯ್ ಮಾಡಿ ಸೀದಾ ನಾವು ಮಲ್ಕೊಳಕ್ಕೆ ಬಂದು. ಇಷ್ಟು ನನ್ನ ವ್ಲಾಗ್ಸ್ ಆಗಿತ್ತು ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು, ಟೇಕ್ ಕೇರ್, ಬಾಯ್. ಸಾರಿ ಗೈಸ್, ಇನ್ಮೇಲೆ ದಿನ ನನ್ನ ವ್ಲಾಗ್ಸ್ ಬರ್ತಾ ಇರ್ತದೆ. ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಹಾಗೆ ಫಾಲೋ ಮಾಡಿ.